ನೀವೆಲ್ಲರೂ ಕಾಯ್ತಾ ಇರುವಂತಹ ಇವತ್ತು ಅಫಿಷಿಯಲ್ ಟೀಸರ್ ಅನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದೀವಿ. ಅಫಿಷಿಯಲ್ ಟೀಸರ್ ರಿಲೀಸ್ ಮಾಡ್ತಾ ಇರೋದ್ರಿಂದಾಗಿ ಅದನ್ನ ನಿಮಗೋಸ್ಕರ ಪ್ರೀತಿಯಿಂದ ಲಾಂಚ್ ಮಾಡೋದಕ್ಕೆ ಅಷ್ಟೇ ವಿಶೇಷ ಅತಿಥಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ನಟನಾಗಿ, ನಿರ್ಮಾಪಕನಾಗಿ, ತನ್ನ ಗೆಳೆಯರ ಜೊತೆ ಸದಾ ನಿಲ್ಲುವಂತಹ ಪ್ರೀತಿಯ ವ್ಯಕ್ತಿತ್ವದ ನಮ್ಮ ಹೆಮ್ಮೆಯ ನಟ, ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಒನ್ ಅಂಡ್ ಓನ್ಲಿ ಡೈನಾಮಿಕ್ ಪ್ರಿನ್ಸ್. Praju, he's an icon, and he's a friend, he's a buddy, he's a family, he's a mentor, he's a motivator, and he's a go-getter. ಇದೆಲ್ಲ ನಾನು MG ರೋಡಲ್ಲಿ ಜಾವಾ ಸಿಟಿ ಅಂತ ಒಂದು ಸಣ್ಣ ಕೆಫೆ, ಆ ಕೆಫೆಯಲ್ಲಿ ನನ್ನ ತುಂಬ ಮುದ್ದಾಗಿ ಒಂದು ಯಂಗೆಸ್ಟ್ ಆ್ಯಕ್ಟರ್ ಪ್ರಜ್ವಲ್ ದೇವರಾಜ್ ಅವರು ಬರ್ತಿದ್ರು. ಅಲ್ಲಿಂದ ನಾನು ನೋಡ್ತಿರುವಂಥ ಈ ಒಬ್ಬ ಬ್ಯೂಟಿಫುಲ್ ಯಂಗ್ ಟ್ಯಾಲೆಂಟೆಡ್ ಪರ್ಸನ್. ಅಂದರೆ ಐ ವರ್ಕ್ ಟು ದಿಸ್ ಫಾದರ್, ಐ ನೋ ಹಿಸ್ ಫ್ಯಾಮಿಲಿ. ಸಿಕ್ಸರ್ ಅನ್ನೋ ಸಿನಿಮಾದಲ್ಲಿ ಸಿಕ್ಸ್ ಹೊಡೆದು, ಆ ಸಿಕ್ಸ್ ಹೊಡೆದ ನಂತರ ಈತ ಹಿಂದೆ ತಿರುಗಿ ನೋಡಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನೋವಿರಲಿ, ಎಷ್ಟೇ ನೆಲೆವಿರಲಿ, ಅವ್ರ ಫ್ರೆಂಡ್ಶಿಪ್ಪನ್ನು ಎತ್ತಿದ ಕೈ ಯಾರೇ ಕರೀಲಿ, ಎಷ್ಟೊತ್ತರ ಕರೀಲಿ, ಪ್ರಜ್ವಲ್ ಇಸ್ ಸಂಬಡಿ, ಈಸ್ ಅ ಡಾರ್ಲಿಂಗ್ ಒಬ್ಬೊಬ್ಬರು. ಹಾಗೆ ನನಗೆ ನನ್ನ ಆತ್ಮೀಯ ಗೆಳೆಯನ ಜೊತೆ ಸ್ಕ್ರೀನ್ ಪ್ರೆಸೆನ್ಸ್ ಒಂದು ಅವಕಾಶ ಸಿಕ್ತು ಭುಜಂಗ ಅನ್ನೋ ಸಿನಿಮಾದಲ್ಲಿ. ನಾನು ಭುಜಂಗ ಸಿನಿಮಾ ವರ್ಕ್ ಮಾಡಿದಾಗ ನಾನು ಇನ್ನೂ ಸ್ಟಾರ್ ಆಗಿಲ್ಲ, ಅಂದರೆ ನಾನು ಈಗ ಜಸ್ಟ್ ಶುರು ಮಾಡ್ತಿದ್ದೆ, ಪೋಷಕ ನಟ, ಸೆಕೆಂಡ್ ಹೀರೋ ಅನ್ಸ್ಟಾರ್. ನಾನು ಪ್ರಜ್ವಲ್ ದೊಡ್ಡ ಸ್ಟಾರ್ ಅಲ್ವಾ, ಅವ್ರು ಕ್ಯಾರವನ್ ಇತ್ತು, ನನಗೆ ಕ್ಯಾರವನ್ ಇರಲಿಲ್ಲ. ಸೊ ಊಟಕ್ಕೆ ಎಲ್ಲಿ ಕೂತ್ಕೊಳ್ಬೇಕು ಅಂತ ಹಿಂಗೆ ಹುಡುಕಾಡ್ತಿದ್ದೆ. ಸೊ ನನಗೆ ಮೇಕಪ್ ಮ್ಯಾನ್ ಮುಂದವ್ರು ಬಂದರು, ಸರ್ ಕರೀತಾರೆ ಅಂತ. ನಾನು ಇಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಅಂತ, ಇಲ್ಲ ಬನ್ನಿ ಸರ್ ಕರೀತಾರೆ ಅಂದಾಗ ಐ ಟುಕ್ ಮಿ ಟು ಕ್ಯಾರವೇ. ಸೊ ಮನೆಯಿಂದ ಊಟ ಬಂದಿದ್ದು ಪ್ರಜ್ವಲ್ ಸ್ವಲ್ಪ ತಿನ್ನೋದ್ರಲ್ಲಿ ಇಸ್ ವೆರಿ ಕಾಷಿಯಸ್. ನಾನು ಆವತ್ತು ನೋಡಿರುವಂಥ ಒಬ್ಬ ನಟ ಅಲ್ಲ, ವಂಡರ್ಫುಲ್ ಸೋಲ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್. ನಾನು ಗೆಳೆಯ ಆದ್ರೂ ನಾನು ಎಲ್ಲೋ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ ಕರೆದು ಆ ಕ್ಯಾರವಲ್ಲಿ ಅವ್ರ ಜೊತೆ ಐ ಶೇರ್ಡ್ ದ ಮೀಲ್ ವಿತ್ ಹಿಮ್. ಸೊ ಐ ಆಮ್ ವೆರಿ ಹಂಬಲ್ ಫಾರ್ ಭುಜಂಗ. ಸೊ ಭುಜಂಗನ ಸಿನಿಮಾದ ಜೊತೆ ನನಗೆ ಅವ್ರ ಜೊತೆ ನಟನೆ ಆಗುವಂಥ ಅವಕಾಶ ಸಿಕ್ತು. ಆಮೇಲೆ ಅವ್ರ ಕುಟುಂಬ ಅಷ್ಟೇ, ದೇವರಾಜ್ ಆಗಲಿ, ಚೂರು ಗಣನ್ ಆಗಲಿ, ಅಮ್ಮ ಆಗಲಿ, ರಾಗಿಣಿ ಆಗಲಿ, ಅವ್ರ ಇಡೀ ಫ್ಯಾಮಿಲಿ ಇಸ್ ಅ ಫೈರ್, ಇಸ್ ಅ ಲಾವಾ, ಯುನೋ. ದೇ ಡೋಂಟ್ ನೋ ದಿ ಟ್ಯಾಲೆಂಟ್ ದೆಮ್ಸೆಲ್ಫ್. ಪ್ರಜ್ವಲ್ಗೆ ಈ ವರ್ಷ ಆ ತಾಯಿ ಸರಸ್ವತಿ ಶಾರದಾಂಬೆ ಬರುವಂಥ ಸಿನಿಮಾಗಳಲ್ಲಿ ಸಕಲ ಯಶಸ್ಸನ್ನು ಕೊಟ್ಟು, ಹಿಂಗೆ ನನ್ನಂಥ ಹಲವಾರು ಕನಸುಗಾರನ್ನ ಒಂದೆಜ್ಜೆ ಒಂದಿಷ್ಟು ಕೈ ಚಾಚಿ ಈ ವೇದಿಕೆ ಮೇಲೆ ಕರ್ಕೊಂಡ್ಬಂದು, ಈಗಿನ ಕಾಲದಲ್ಲಿ ತುಂಬ ಜನ ಫೋಟೋ ನಿಂತವ್ರೆ ನಮ್ಮ ಹಿಂದೆ ತೋರುತ್ತಾರೆ. ಸೊ ಮನುವನ್ನೆಲ್ಲ ನಾವು ಮುಂದೆ ಬೆಳೆದ ಹುಡುಗ. ಸೊ ಹಾಗಾಗಿ ಈ ವೆರಿ ಫ್ಯೂ ಯಂಗ್ ಆ್ಯಕ್ಟರ್ಸ್ ಲೈಕ್ ಪ್ರಜ್ವಲ್, he's an icon and he stands tall for a Kannada film industry. I want him to blossom for Pan India, and the kind of movies he's doing now is just phenomenal. So thank you Prajwal, ಮನಸ್ಪೂರ್ವಕವಾಗಿ thank you for coming. ಒಂದು ಕಾಲಲ್ಲಿ ಪ್ರಜ್ವಲ್ ಸೆಟ್ ಡಾರ್ಲಿಂಗ್ ನಾನು ಇದೀನಿ ಅಂತ ನಾಳೆ ಮಂಗಳೂರು ಹೋಗ್ತಿದ್ದಾರೆ. ಸೊ ವೇದಿಕೆ ಬಂದು ನಮ್ಮೆಲ್ಲರೂ ನನ್ನ ಜೊತೆ ನೋಡ್ಕೊಂಡಿರುವಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ, ನಮ್ಮ ಪ್ರೊಡಕ್ಷನ್ ಹೌಸ್ಗೆ, ಕದ್ರಿ ಸರ್ಗೆ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್. A big round of applause for Prajwal Devraj. That's so sweet. Thank you so much Aryan sir. And Aryan sir ಅಷ್ಟು ಕನ್ನಡನೂ ಮಾತಾಡಿದ್ದು ನನಗೆ ಶಾಕ್ ಆಗುತ್ತೆ, ಏನು ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಫಸ್ಟು ಐ ವೆಲ್ಕಮ್ ಯು ಆಲ್ ಫಾರ್ ದಿಸ್ event, and I'm very happy to see Aryan on the screen after a gap of few years. And I know Aryan, he is a hard working fellow. I can call him as fellow, I think. And whatever, as far as I know him, whatever he takes it up, he sees that he completes it in full and fledged way. I have seen him hard working, and he is really an enthusiastic person. As you can see in the film, you can see the full film, then only you will know what he is capable of doing it. So I once again thank Aryan that he is giving such a good film to the industry, and I wish this film could run for more than 100 days. Thank you. Oh, that's so sweet. Thank you so much ma'am. Please stay back here. Everybody to this powerhouse.
ರಾಜಲಕ್ಷ್ಮಿ ಅಮ್ಮ ಅವರು ಹೇಳಿರೋ ಹಾಗೆ ನಮ್ಮ ಚೆಂಕೂಲ್ ಸಿನಿಮಾ 100 ದಿನ ಸಕ್ಸಸ್ಫುಲ್ ಆಗಿ ಯಶಸ್ಸನ್ನು ಕಾಣಲಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅವರ ಜೊತೆಯಲ್ಲಿ ನಮ್ಮ ಸಿನಿಮಾಗೆ ಅಮೇಸಿಂಗ್ ಲಿರಿಸಿಸ್ಟ್ ಕೂಡ ತುಂಬಾ ಜನ ಇದ್ದಾರೆ. ಇನ್ನು ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿರುವಂತಹ ವೆಲ್ ಟ್ಯಾಲೆಂಟೆಡ್ ಗೌತಮ್ ದಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಗೌತಮ್ ಸರ್ ದಯವಿಟ್ಟು ಬರಬೇಕು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಕದ್ರಿ ಮಣಿಕಾಂತ್, ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮೈ ಬ್ರದರ್ಸ್ ಫಿಲಮ್ ಸಂತೋಷ್. ಪ್ಲೀಸ್ ಬನ್ನಿ, ನೀವು ಯಾಕೆ ಅಲ್ಲಿ ಕೂತಿದ್ದೀರಾ? ನೀವು ಸ್ವಲ್ಪ ನಮ್ಗೆ ಎಷ್ಟೆಲ್ಲ ತೊಂದರೆ ಕೊಡ್ತೀರಾ ಅನ್ನೋದನ್ನ ಹೇಳ್ಬೇಕು. ಒನ್ ಥಿಂಗ್ ಐ ಹ್ಯಾವ್ ಟು ಟೆಲ್ ಅಬೌಟ್ ಸಂತೋಷ್ ಇಸ್ ವೆರಿ, ಮೇಡಮ್ ಹೇಳಿದಂಗೆ ವೆರಿ ಹಾರ್ಡ್ ವರ್ಕಿಂಗ್, ಡೆಡಿಕೇಟೆಡ್. ಅಷ್ಟೇ ಸಿನಿಮಾದಲ್ಲಿ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತಗೊಂಡು ಈ ಶಂಕೋಲನ ಇದು ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 2-3 ತಿಂಗಳು 4 ತಿಂಗಳ ಮೇಲೆ ನವೆಂಬರಿಂದ ನನ್ನ ಹಿಡಿಯಕ್ಕೆ ನೋಡ್ತಾ ಇದ್ದಾರೆ. ನಾನು ತಪ್ಪಿಸ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಆದರೂ ದಿಸ್ ಲವ್, ರಿಯಲಿ ದಿಸ್ ಲವ್ ಆ್ಯಂಡ್ ಡೆಡಿಕೇಶನ್ ನಿಜವಾಗ್ಲೂ ಯು ಒನ್ ಇಟ್. ಸೊ ನಾನೇನು ಅಷ್ಟು ದೊಡ್ಡ ಟೆಕ್ನಿಷಿಯನ್ ಅಲ್ಲ, ಬಟ್ ಏನಂದರೆ ಒನ್ಸ್ ಐ ಸಾ ದ ಫಿಲಮ್ ಆ್ಯಂಡ್ ದ ಮೋಷನ್ poster. So when you showed it, the vision and the teaser, and once I saw the film, seriously, ನನಗೆ ಏನು ಅನ್ಸ್ತಂದ್ರೆ ಇದನ್ನು ನಾನು ಮಾಡಿದ್ರೆ ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಲೂಸ್ ಒನ್ ಆಫ್ ಗೋಲ್ಡನ್ ಆಪರ್ಚುನಿಟಿ. ಒಂದು ಪಕ್ಕದಲ್ಲೇ ಕೂರ್ತಾರೆ, ಆ ರೂಮ್ಗೆ ಹೋದ್ರೆ ಅಲ್ಲಿ ಬರ್ತಾರೆ, ಈ ರೂಮ್ಗೆ ಹೋದ್ರೆ ಇಲ್ಲಿ ಬರ್ತಾರೆ. ಬಿಟ್ಟಿಲ್ಲ ಅಂತ ನಾನು ತಪ್ಪಿಸ್ಕೊಂಡು ಹೋಗೋಣ, ನಾನು ಮಂಗಳೂರು ಫಾರ್ಮ್ಗೆ ಹೋದೆ, ಅಲ್ಲೂ ಬಂದರೆ 2 ದಿನ ಕೂತು ಫೈನಲೈಸ್ ಮಾಡಿ. ಬಟ್ ಲವ್ಲಿ ಗೈ, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ thank you for making me join your journey, and let's make it happen. And I'm sure nam kannadada jana they've always supported and hosabarannu ಬೆಳೆಸಿದ್ದಾರೆ, ಝೀರೋಗಳನ್ನು ಹೀರೋಗಳನ್ನು ಮಾಡಿದ್ದಾರೆ. When I also started, I was with Savari and Ganesha, especially Anant Nag sir and Jagdish sir, Dinesh Babu sir direction, and from there I have done so far, I'm still going and close to more than 100 films now. Jana definitely namanna ಆಶೀರ್ವಾದ ಮಾಡ್ತಾರೆ, and you've really done a great film, and ತುಂಬಾನೇ ಟ್ವಿಸ್ಟ್ಗಳನ್ನು ಇಟ್ಕೊಂಡಿದ್ದೀರಾ. ಕಥೆ ತುಂಬಾ ಡೀಪ್ ಆಗಿದೆ, and it relates to our history and ನಮ್ಮ ಸಂಸ್ಕೃತಿ. Everything is there. ಹಾಗಾಗಿ definitely it will work wonders, and thank you, and I'm very proud to be part of this film, and all the best. And again ನಾನು ಇದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ, and there are other prominent music directors also. All of this also done. ಸಾಂಗ್ಗಳನ್ನು ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, and next they'll be releasing all the songs. And my little brother Pramod Marwante is here, and again it's been a pleasure to have you on stage, and I'll give the mic to you, and thank you so much. ಎಲ್ರಿಗೂ ನಮಸ್ಕಾರ. ಬೇಜಾರು ಏನಾದ್ರೆ ಇವತ್ತು RCB ಮ್ಯಾಚ್ ಲಾಸ್. ಥ್ಯಾಂಕ್ ಯು ಸೋ ಮಚ್ ಕದ್ರಿ ಮಣಿಕಾಂತ್ ಸರ್. ಪ್ರಮೋದ್ ಮರವಂತೆ ಅವರು ಮಾತಾಡೋದಕ್ಕೂ ಮುನ್ನ ನಮ್ಮ ಎಡಿಟರ್ ವಿಶ್ವಾಸ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಿಶ್ವಾಸ್ ಅವರು ಇದ್ರೆ ದಯವಿಟ್ಟು. ವಿಶ್ವಾಸ್ ಅವರೇ ನೀವೇನಾ ಅಲ್ಲಿಂದ ನಮಸ್ಕಾರ ಮಾಡ್ತಿರೋದು? ಬನ್ನಿ ದಯವಿಟ್ಟು. ಓಕೆ, ಇದೀಗ ಪ್ರಮೋದ್ ಮರವಂತೆ ಅವರೇ, ಚೆಂಕೂಲಲ್ಲಿ ನಾವು ಯಾವ ರೀತಿಯಾದಂತಹ ಸಾಹಿತ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ದಯವಿಟ್ಟು ನಿಮ್ಮ ಜೊತೆ. ಎಲ್ರಿಗೂ ನಮಸ್ಕಾರ. ಸೊ ಸಂತೋಷ್ ಅವರು ಮತ್ತು ನಂದು ಸಹಯೋಗ ಡಿಯರ್ ಸತ್ಯದಲ್ಲಿ ಆರಂಭ ಆಗಿದೆ. ಸೊ ಅದರಲ್ಲಿ 2 ಹಾಡುಗಳನ್ನು ಬರೆಸಿದ್ರು. ಅದಾದಮೇಲೆ ಅವರು ಆವಾಗ ಮೆಸೇಜ್ ಮಾಡೋರು, ಒಂದಿಷ್ಟು ಐಡಿಯಾಸ್ಗಳನ್ನು ಹೇಳೋರು, ನನ್ನ ಜೊತೆ ಶೇರ್ ಮಾಡೋರು, ಇನ್ಪುಟ್ಸ್ಗಳನ್ನು ಕೇಳೋರು, ಹಾಗೆ ಆವಾಗ ಮಾತಾಡ್ತಾ ಇದ್ವಿ. ಸೊ ಈ ಸಬ್ಜೆಕ್ಟ್ಗೆ ಮತ್ತೆ ನನ್ನ ನೆನ್ಪು ಮಾಡಿಕೊಂಡು ಹಾಡನ್ನು ಬರೆಸಿದ್ರು. ನಾನು ಆ್ಯಕ್ಚುಲಿ ಅವರು ಬರೀ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳನ್ನು ಅವರಲ್ಲಿ ಏನಿದೆ, ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದನ್ನು ನಿರ್ದೇಶನಕ್ಕೆ ಹಾಕ್ತಾರೆ. ತುಂಬಾ ಖುಷಿ. ನಾನು ಅಂದ್ಕೊಂಡೆ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಒಂದು ಲವ್ ಸಬ್ಜೆಕ್ಟ್ ಏನೋ ಚೂಸ್ ಮಾಡ್ಕೊಂಡಿರ್ತಾರೆ ಅಂತ. ಬಟ್ ಅವ್ರು ಹೇಳಿದಾಗ, ನನಗೆ ಸಾಂಗ್ ಬ್ರೀಫ್ ಮಾಡಿದಾಗ ಅನಿಸ್ತದೆ ತುಂಬ ಆಳವಾದಂಥ ಒಂದು ಹಿಸ್ಟಾರಿಕ್ ಈ ಥರ ಸಬ್ಜೆಕ್ಟ್ಗಳಿಗೆ ಆ್ಯಕ್ಟಿಂಗ್ ಮತ್ತು ನಿರ್ದೇಶನ ಎರಡೂ ಮಾಡೋದಕ್ಕೆ ಒಂದು ನಮ್ಮ ಆಡುಭಾಷೆ ಹೇಳೋದೆಲ್ಲ ದಮ್ ಬೇಕು. ಸೊ ಆ ಥರದ ಒಂದು
ಒಂದು ಸಂಕಲ್ಪವನ್ನು ಮಾಡಿ ಈ ಸಿನಿಮಾವನ್ನು ನಮ್ಮ ತೆರೆಗೆ ತರ್ತಾ ಇರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಈ ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆದಿದ್ದ ಮೆಲಡಿ, ಅದು ಜೋ ಕ್ಲೋಸ್ಟಾ ಅಂತ ಹೊಂದಿಸಿ ಬರೆಯಿರಿ ಈ ಸಿನಿಮಾ ಏನು ಮಾಡಿದ್ರು, ಆ ವೆರಿ ಟ್ಯಾಲೆಂಟೆಡ್ ಗೈ. ಸೊ ಅವರ ಟ್ಯೂನ್ಗೆ ನಾನು ಹಾಡನ್ನು ಬರೆದಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ಲ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ಮಣಿ ಸರ್ ಅಮೇಝಿಂಗ್ ಬಿ ಜೆ. ಮತ್ತು ಇನ್ನೊಂದು ನೀವು ನೋಟಿಸ್ ಮಾಡಿದ್ರೆ ನಿಮ್ಗೆ ಅನಿಸಿರುತ್ತೆ ಈ ಟೀಸರ್ ನೋಡ್ಬೇಕಾದ್ರೆ ಇದು ಯಾರು ವಾಯ್ಸು ಅಂತ, ಮಣಿ ಸರ್ ವಾಯ್ಸ್ ಅದು. ಸೊ ಥ್ಯಾಂಕ್ ಯು ಸೋ ಮಚ್. ಸಂತೋಷ್ ಬಗ್ಗೆ ಹೇಳ್ತೀನಿ. ಸಂತೋಷ್ 100% ಯಾವುದೇ ವರ್ಕ್ ಮಾಡಿದ್ರೆ ಈ ಥರ ಒಂದು ಮೂವಿ ಮಾಡೋದಕ್ಕೆ ಈಸ್ ಮೇನ್ ರೀಸನ್. ಎಷ್ಟೋ ಸರಿ ಸಂತೋಷ್ ಜೊತೆ ಜಗಳ ಕೂಡ ಆಗಿದೆ, ನನಗೆ ಸ್ವಲ್ಪ ಟೈಮ್ ಕೊಡಲ್ಲ ನಮಗೆ ಅಂತ. ಆದರೂ ಕೂಡ ಹೇಳ್ತಾನೆ ವಂಡರ್ಫುಲ್ ಜಾಬ್. ಮತ್ತು ಒಂದು ಕೆಲಸ ತಗೊಂಡ್ರೆ 100% ನನಗೆ ಐ ಬಿಲೀವ್ ಸ್ಟ್ರಾಂಗ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ 100% ಕೊಟ್ಟರೆ ವಿಲ್ ಡೂ ದ ಬೆಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಂತೋಷ ಹೇಳ್ತಾನೆ ವಂಡರ್ಫುಲ್ ಜಾಬ್. God bless him. I love him. I love you all. Thank you. Thank you so much, Ravi sir. Thank you so much once again. ಈಗ ನನಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀರಾ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ಪ್ರೊಡ್ಯೂಸರ್ ಸರ್, ನನ್ನ ಬಿಳಿ ಮಾಡಿ ಪಾತ್ರನ ಕೊಟ್ಟಿರೋದು ಆ್ಯಂಡ್ ಒಂದು ಒಳ್ಳೆ ಸುಂದರವಾದ ಕ್ಯಾರೆಕ್ಟರ್ನ ಕೊಟ್ಟಿರೋಂತಹ ಆರ್ಯನ್ ಸಂತೋಷ್ ಸರ್ಗೂ ಥ್ಯಾಂಕ್ ಯು ಸೋ ಮಚ್. ಸೊ ಒಂದು ಮುಗ್ಧ ಕ್ಯಾರೆಕ್ಟರ್, ಹಳ್ಳಿಲಿ ಇರ್ತೀನಿ, ಪಟಪಟ ಅಂತ ಮಾತಾಡ್ತಿರ್ತೀನಿ, ರೌಡಿ ಬೇಬಿ ಥರ. ಸೊ ಯಾವಾಗಲೂ ನನ್ನ ರಾಜ್ಕುಮಾರಗೆ ಕಾಯ್ಕೊಂಡೇ ಓಡಾಡ್ತಾ ಇರ್ತೀನಿ. ದಟ್ ಈಸ್ ಆರ್ಯನ್ ಸಂತೋಷ್ ಸರ್. ಪಶ್ಚಿಮ ಕಡೆಯಿಂದ ಒಬ್ಬ ರಾಜ್ಕುಮಾರ ಬರ್ತಾನೆ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮನಸ್ವಿ ಅವರೇ. ಶರಣ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ಹೇಳಬೇಕು. നമസ്കാരം. ഫസ്റ്റ് ഓഫ് ഓൾ സോറി ടു ഓൾ. ഐ ഡോണ്ട് ടു സ്പീക്ക് ഇൻ കന്നഡ. ഞാൻ മലയാളത്തിൽ പറയാം. എനിക്ക് നല്ലൊരു എക്സ്പീരിയൻസ് ആയിരുന്നു. ആര്യ സന്തോഷ്, താങ്ക് യു. പിന്നെ എൻ്റെ കൂടെ വർക്ക് ചെയ്ത എല്ലാവരും നല്ല രീതിക്ക് തന്നെ ചെയ്തിട്ടുണ്ട്. നമ്മുടെ പടം വൻ സക്സസ് ആവും എന്ന് ഞാൻ പ്രതീക്ഷിക്കുന്നു. താങ്ക് യു. ಥ್ಯಾಂಕ್ ಯು ಮನಸ್ಲಾಯಿ. ಥ್ಯಾಂಕ್ ಯು ಸೋ ಮಚ್. ಅಕ್ಷತಾ ಬೋಪಯ್ಯ ಅವರೇ, ನೀವು ಯಾವ ಭಾಷೆ ಮಾತಾಡ್ತಿದ್ದೀರಿ? ಕನ್ನಡ. ಓಕೆ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಚಿರಕಾಲ ಚಿರಕಲ್ ದೇವಿ. ಚಿರಕಾಲ್ ದೇವಿ. ಓಕೆ, ಚಿರಕಾಲ ಅಂದ್ಬಿಟ್ಟು ಚಿರಕಲ್ ದೇವಿನಾ? ಆಹಾ, ಭೂಮಿಕಾ. ಓಕೆ, ಚಿರಕಲ್ ದೇವಿ ಪಾತ್ರದ ಬಗ್ಗೆ ಹೇಳಿ. ನಿಮಗೆ ಎಷ್ಟು ವಿಶೇಷವಾಗಿತ್ತು? ಅಫ್ಕೋರ್ಸ್ ಬೇರೆ ಬೇರೆ ಪಾತ್ರಗಳನ್ನು ನಿಭಾಯಿಸೋದ್ರಿಂದಾಗಿ ಇದೆಷ್ಟು ಸ್ಪೆಷಲ್ ನಿಮಗೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾವಾಗಲೂ ನೀವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಪ್ರತಿಯೊಂದು ಸಿನಿಮಾಗಳಿಗೂ ಅಷ್ಟೇ. ಆ್ಯಂಡ್ ಟೈಮ್ ಮಾಡ್ಕೊಂಡು ಇವಾಗ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರಜ್ಜು ಇಲ್ಲ, ಆ್ಯಂಡ್ ಪ್ರಜ್ಜುಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೀಸರ್ ಲಾಂಚ್ ಮಾಡಿದ್ದಕ್ಕೆ. ಹಾಗೆ ಗುರುಗಳೇ, ನಿಮ್ಮ ಆಶೀರ್ವಾದ ಯಾವಾಗಲೂ ಎಲ್ರಿಗೂ ಬೇಕು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೆ ಚೆಂಗೋಲ್ ಒಂದು ಅದ್ಭುತವಾಗಿರೋ ಸಿನಿಮಾ ಆ್ಯಂಡ್ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಅಪ್ಪ ತೀರ್ಕೊಂಡು ಒಂದು ವಾರದಲ್ಲೇ ಆರೇನೋ ಸಿನಿಮಾಕ್ಕೆ. ಆ್ಯಂಡ್ ಏನು ಹೇಳಿ, ಅಪ್ಪನ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ವಿಭಿನ್ನ ಪಾತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ನಾನು. ಆ್ಯಂಡ್ ಗ್ಲ್ಯಾಮರ್ ಒಂದ್ಸತಿ ಮಾಡಾದ್ಮೇಲೆ ಎಲ್ಲರೂ ಗ್ಲ್ಯಾಮರ್ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಗ್ಲ್ಯಾಮರ್ ಪಾತ್ರಗಳಿಗೆ. ಬಟ್ ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಎಲ್ಲ ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಚಿರಕಲ್ ದೇವಿ ಇಸ್ ಕ್ಲೋಸ್ ಟು ಮೈ ಹಾರ್ಟ್. ದೇವಿ ಪಾತ್ರ ಮಾಡಬೇಕು ಅಂದರೆ ಇಟ್ಸ್ ಲೈಕ್ ಬ್ಲೆಸ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆರ್ಯನ್, ಥ್ಯಾಂಕ್ ಯು ಸೋ ಮಚ್ ನನ್ನ ಆಪ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ವಿಪಿನ್ ಸರ್ ಇಲ್ಲ, ನಮ್ಮ ಸಿನಿಮಾಟೋಗ್ರಫರ್, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಸೊ ಚಿರಕಲ್ ದೇವಿ ಅಂದರೆ ಒಂದು ಪವರ್ಫುಲ್ ಆಗಿರೋ ಒಂದು ಪಾತ್ರ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ದೇವಿ ಎಂಟೈರ್ ಕಾಡನ್ನು ರಕ್ಷಣೆ ಮಾಡುವಂಥ ದೇವಿ. ಸೊ ಟೀಸರ್ ನೋಡಿರ್ತೀರಾ, ಜಾಸ್ತಿ ತೋರಿಸಿಲ್ಲ ಬಿಕಾಸ್ ಪವರ್ಫುಲ್ ಆಗಿದೆ ಅಂತ. ಖಂಡಿತವಾಗ್ಲೂ ಎಲ್ಲರೂ ಸಿನಿಮಾ ನೋಡಬೇಕು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಕ್ಷಿತಾ ಅವರೇ. ಆಲ್ ದ ವೆರಿ ಬೆಸ್ಟ್. ಇನ್ನು ಪೂಜಾ ಶೆಟ್ಟಿ ಅವರೇ, ನಿಮ್ಮ ಪಾತ್ರದ ಬಗ್ಗೆ ದಯವಿಟ್ಟು ತಿಳಿಸಬೇಕು ಸರ್. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ರಿಗೂ ನನ್ನ ನಮಸ್ಕಾರ. ಚಿರಕಲ್ ತಂಪು ರೊಟ್ಟಿ, ಚಿರಕಲ್ನ ರಾಣಿ
ಅಂತ ಹೇಳ್ಬೋದು. ಈ ಪಾತ್ರ ನಾನು ಏನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಕಾಲ್ ಬಂದಿರೋದು ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಸಂತೋಷ್ ಅವರಿಂದ. ಸೊ ಸಂತೋಷ್ ಅವರು ಕಾಲ್ ಮಾಡ್ತಾರೆ, ಶೆಟ್ಟರ್ ಹೇಗಿದ್ದೀರಾ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಬಹಳ ಪ್ರಾಮುಖ್ಯತೆ ಇರುವಂಥ ಪಾತ್ರ ಇದೆ, ಮಾಡ್ತೀರ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವ್ರನ್ನ ನಾನು ಆ್ಯಂಕರ್ ಆಗಿ ನೋಡಿದ್ದೀನಿ, ಆ್ಯಕ್ಟರ್ ಆಗಿ ನೋಡಿದ್ದೀನಿ, ಒಂದು ಡೈರೆಕ್ಟರ್ ಆಗಿ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ಬಹಳ ಬಹಳ ಖುಷಿ ಆಯಿತು ನನಗೆ. ಸೊ ಪಟ್ಟಂತ ಓಕೆ, ಯಾಕೆ ಅಂದರೆ ಒಂದು ರಾಣಿ ಕ್ಯಾರೆಕ್ಟರ್ ಏನಿದೆ ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿನೇ ತುಂಬ ಖುಷಿ ಆಯಿತು ನನಗೆ. ಸೊ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ, ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಬೇಕು ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೂಜಾ ಶೆಟ್ಟಿ ಅವರೇ. ರೇಷ್ಮಾ ಅವರೇ, ಪ್ಲೀಸ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಸಾರಿ ಕನ್ನಡ ಅಷ್ಟು ಬರಲ್ಲ, ಸೊ ಐ ಸ್ಪೀಕ್ ಇನ್ ಇಂಗ್ಲಿಷ್. Yes, for my character I would first say thank you to Santosh sir for believing in all of us, each one of us, for giving us the opportunity. All that I would say is this is something that is connected to cultures, to states. I would not want to reveal much, but yes, it connects Kerala and Karnataka together. So I think there is a lot for all of you to see, a lot of story, a lot of plot and twist that you would all see. As ma'am said, looking forward for a movie that probably hits 100 days and why not 500 days also. So let us wish for the best and all the best to the whole crew, and thank you everyone for coming here to bless us. Thank you all. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ ಅವರೇ. ಎಲ್ಲರೂ ಯೋಚನೆ ಮಾಡ್ತಿದ್ದಾರೆ ಯಾಕೆ ಕನ್ನಡ ಮತ್ತು ಮಲಯಾಳಮಲ್ಲಿ ಮಾತಾಡ್ತಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ ನಮ್ಮ ಸಿನಿಮಾ ಕೂಡ ಕನ್ನಡ ಹಾಗೂ ಮಲಯಾಳಂ ಎರಡೂ ಭಾಷೆಗಳಲ್ಲಿ ಬರ್ತಾ ಇದೆ. ದಯವಿಟ್ಟು ಒಮ್ಮೆ ಜೋರಾದ ಚಪ್ಪಾಳೆ. ಅಮೇಸಿಂಗ್ ಆರ್ಟಿಸ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಮನೋಜ್ ಸರ್ ಫೋಟೋ ತಗೊಂಡ್ರ? ಓ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಹೇಗಿರುತ್ತೆ ಎಂಬತಕ್ಕಂಥದ್ದನ್ನು ಬಹಳ ಅರ್ಥಗರ್ಭಿತವಾಗಿ ಕಥೆಯಲ್ಲಾಗಲಿ, ಕಲೆಯಲ್ಲಾಗಲಿ, ಅಭಿನಯ ಆಗಿರಲಿ, ಹಾಗೆ ಸಂತೋಷ್ ಪಾತ್ರದಲ್ಲಿ ಅದಕ್ಕೆ ಜೀವ ತುಂಬಿರ್ತಕ್ಕಂಥ ಇವೆಲ್ಲವನ್ನು ಸಹಿತ ನೋಡಿದಾಗ ಬಹಳ ಅತ್ಯುತ್ತಮವಾಗಿ ಮೂಡಿ ಬರುವಂತಹದ್ದು ಈ ಒಂದು ಜಿಂಗೋಲ್ ಅಂತಕ್ಕಂಥದ್ದು. ಇದು ಅದ್ಭುತವಾದಂತಹದ್ದೇ ನಿಜ, ಆದರೆ ಇದರ ಹಿಂದಿನ ಪರಿಶ್ರಮ, ಹಿಂದೆ ಸಾಮಾನ್ಯಕ್ಕೆ ಆಗೊಂದು ಈಗೊಂದು ಆರ್ಭಟ ಮಾಡಿ ಬರ್ತಕ್ಕಂಥದ್ದು ಕನ್ನಡ ಚಿತ್ರರಂಗದಲ್ಲಿ ಅಥವಾ ಚಿತ್ರರಂಗದಲ್ಲಿ ಒಂದು ವಿಭಿನ್ನತೆ ಇರತಕ್ಕಂಥ ಚಿತ್ರಗಳು. ಬಹುಶಃ ನನಗನ್ಸಿದ ಮಟ್ಟಿಗೆ ಟೀಸರ್ ನೋಡಿದಾಗ ಅವೆಲ್ಲದರ ಹೆಸರನ್ನ ಪಕ್ಕಕ್ಕಿಡಿಸಿ ಇದೊಂದು ನಾಮಾಂಕಿತವಾಗಿರ್ತಕ್ಕಂಥದ್ದು ಪ್ರಜ್ವಲಿಸುತ್ತೇನೋ ಎಂಬಂಥ ರೀತಿ ಒಂದು ಸಂತೋಷ ನಮಗಿದೆ. ಹಾಗಾಗಿ ಈ ಒಂದು ಚಿತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಡೀ ಚೆಂಕೋ ಚಿತ್ರತಂಡಕ್ಕೆ ಪ್ರೀತಿಯಿಂದ ಆಶೀರ್ವದಿಸಿದಂತಹ ಗುರುಗಳನ್ನು ಇದೀಗ ಗೌರವಿಸುವಂತಹ ಸಮಯ. ಆರ್ಯನ್ ಸಂತೋಷ್ ಸರ್, ರವಿಕುಮಾರ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಧನ್ಪಾಲ್ ಸರ್ ಕೂಡ ದಯವಿಟ್ಟು ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಆಶೀರ್ವದಿಸಿ ಶುಭ ಹಾರೈಸಿದಂತಹ ಆಧ್ಯಾತ್ಮಿಕ ಗುರುಗಳು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರಿಗೆ ಚಪಾಳಿಯೊಂದಿಗೆ ಆತ್ಮೀಯ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಆಧ್ಯಾತ್ಮಿಕ ಗುರುಗಳು ಮಹರ್ಷಿ ಡಾಕ್ಟರ್ ಆನಂದ್ ಗುರೂಜಿ ಅವರು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೌದು, ಅವನ ಈ ಪ್ರಯತ್ನ ತುಂಬ ಅರ್ಥಗರ್ಭಿತವಾಗಿದೆ, ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಕಷ್ಟಪಟ್ಟು ಮಾಡಿದ್ದಾನೆ. ಟೀಸರ್ ಮಾತ್ರ ಅವಸರವಾಗಿ ಬಂದಿದೆ, ಇನ್ಕ್ಲೂಡಿಂಗ್ BGM ಆಲ್ಸೋ. ಸರ್ ಅಮೇಸಿಂಗ್ ಜಾಬ್. ನಂದೊಂದು ಒಳ್ಳೆ ಪಾತ್ರನೂ ಇದೆ ಇದರಲ್ಲಿ.
ಈ ಜನಿಕಲ್ ಫ್ಯಾಮಿಲಿ ಹೆಡ್ ಆಗಿರ್ತಕ್ಕಂಥ ಒಂದು ಪಾತ್ರ. ಆಮೇಲೆ ಸ್ಯಾಂಡಿ ಕಂಟಿನ್ಯೂಟಿನ ಯೋಚನೆ ಮಾಡಿದ್ದಾರೆ. ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಂತೇಶ್ ಅವರೇ, ನಿಮ್ಮ ಗೆಟಪ್ ತುಂಬಾ ವಿಭಿನ್ನವಾಗಿದೆ. ಚೆಂಕೋಲ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಬಂದಿರುವ ಮಾಧ್ಯಮ ಮಿತ್ರರಿಗೆಲ್ಲರೂ ನಮಸ್ಕಾರ. ಥ್ಯಾಂಕ್ ಯು. ನೋಡಿದ್ರಲ್ಲ ನನ್ನ ಪರಿಸ್ಥಿತಿ ಹೇಗಿರುತ್ತೆ. ಈ ಸಿನಿಮಾದಲ್ಲಿ ಮಹಿಳಾ ಸಂಘಟನೆ ಇದೆ, ಎಲ್ಲಿ ನೋಡಿದ್ರು ಮಹಿಳೆಯರೇ. ಒಂದು ಅವರೆಲ್ಲರೂ ಕನ್ನಡ ಬಿಟ್ಟು ಎಲ್ಲ ಭಾಷೆ ಅದ್ಭುತವಾಗಿ ಮಾತಾಡ್ತಾರೆ. ನನಗೆ ನನ್ನ ಪರಿಸ್ಥಿತಿ ಹೆಂಗಾಯ್ತು ಅಂದರೆ, ಅಣ್ಣ ಒಂದಿನ ಫೋನ್ ಮಾಡ್ದ, ಹಾಯ್ ಬ್ರೋ, ನನ್ನ ಹೆಸರು ಸಂತೋಷ ಆಗಲಿ ಅಂತ. ನಾನು ಕನ್ನಡ ಬೇರೆ ಭಾಷೆ ಬರಲ್ಲ. ಹಾಂ ಬ್ರೋ, ಹಾಂ ಬ್ರೋ, ಸಂತೋಷ ಅಂತ ಗೊತ್ತಾಯ್ತು. ಫಸ್ಟ್ 2 ಪದ ಕನ್ನಡ ಸ್ಟಾರ್ಟ್ ಮಾಡಿದ್ರು, ನೆಕ್ಸ್ಟ್ 98 ಪದ ಇಂಗ್ಲೀಷೇ. ನಿಮ್ಮ ಜೊತೆ ಮಾತಾಡ್ತಾ ಅರ್ಧ ಇಂಗ್ಲೀಷ್ ಕಲಿತೆ. ಇವಾಗ ಫಾರಿನವ್ರ ಜೊತೆಗೂ ಮಾತಾಡ್ಬೋದು. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಕಲಿತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಇದರಲ್ಲಿ ಫಕ್ರು ಅಂತ ಒಂದು ಕ್ರೇಜಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀವಿ. ನಿಮಗೆ ಮಸಾಲೆ ಮಾಡಿ ಎಷ್ಟು ಕಿಕ್ ಕೊಟ್ಟಿದ್ದು ಫ್ರೆಂಚ್ ಬಿರಿಯಾನಿಗೆ, ಅದಕ್ಕಿಂತ ಮೀರಿದ್ದರಲ್ಲಿ ನಾನು ಕಿಕ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ. ಅದಕ್ಕೆ ಕದ್ರಿ ಸರ್ ಇವತ್ತೇ ಹೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಫಸ್ಟ್ ವೀಕ್ಷಕರು ನಮ್ಮ ಸಿನಿಮಾ ನೋಡಿದವರು. ತುಂಬ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಚೆಂಕೋಲ್ ಒಂದು ನಾರ್ಮಲ್ ಆಡಿಯನ್ಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡುತ್ತೋ ಅಷ್ಟೇ ಒಂದು ಈ ದೇವ್ರನ್ನ ನಂಬೋರಿಗೆ ಅದ್ಭುತವಾಗಿ ಕಿಕ್ ಕೊಡುತ್ತೆ. ನಾವು ಒಂದಿಷ್ಟು ಎಪಿಸೋಡು ಶೂಟ್ ಮಾಡಬೇಕಾದಾಗಲೇ ತುಂಬ ಎಂಜಾಯ್ ಮಾಡಿ. ಬಟ್ ಒಳ್ಳೆ ಪವರ್ ಇಟ್ಟಿದ್ರಣ್ಣ. ನಿಮ್ಮ ಪ್ಯಾಷನ್ಗೆ ನಿಮ್ಮ ಮೊದಲನೇ ನಿರ್ದೇಶನ ಸ್ಟಾರ್ಟ್ ಮಾಡಿದ್ರ. ಇನ್ನೂ ಈ ಥರ 100 ಸಿನಿಮಾ ಡೈರೆಕ್ಷನ್ ಮಾಡಿ. ಹಾಗೆ ನಮ್ಮಂಥ ಹೊಸ ಕಲಾವಿದರಿಗೆಲ್ಲರಿಗೂ ಅವಕಾಶ ಕೊಡಿ. ಹಾಗೆ ರವಿ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಯಾನರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಚೆಂಕೋಲ್ ಸದ್ಯದಲ್ಲೇ ಬರ್ತೀವಿ. ಇನ್ನೇನು ಪೋಸ್ಟ್ ಪ್ರೊಡಕ್ಷನ್ ಮುಗೀತಾ ಇದೆ. ಸದ್ಯದಲ್ಲೇ ಡೇಟ್ ಅನೌನ್ಸ್ ಮಾಡ್ತೀವಿ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟು ಚೆಂಕೋಲ್ ತಂಡದ ಮೇಲೆ ಇರಲಿ ಅಂತ ಮನಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಅವರೇ. ವಿಜಯ್ ಸರ್, ಫಸ್ಟ್ ಆಫ್ ಆಲ್ ಯು ಲುಕ್ ಗ್ರೇಟ್. ಒಂದು ಯಜಮಾನನ ದಟ್ಸ್ ಓಕೆ, ನಾನು ಅರ್ಥ ಮಾಡಿಸ್ತೀನಿ. ನಿಮ್ಗೆ ಇಂಗ್ಲಿಷ್ ಅರ್ಥ ಆಗಿದೆ, ಅವ್ರಿಗೆ ಕನ್ನಡ ಅರ್ಥ ಆಗಲ್ವಾ? That's okay. But seriously, you look great and I'm actually blessed because I have my father here and I have my son here. Oh. They're both with me on stage. I actually play the role of Mahadev, who is a very important character. I mean, the first time actually when Santosh, we had to talk about this, I found it very challenging, and then we had differences, we fought a lot, you know, but end of the day, I think what has come out is beautiful. Whatever has come out is really looks great, and I really thank you, Santosh. And I think the entire crew, I mean, we've gone through so many difficult things. The people who are in the shoot would know, like we've shot in so many very difficult circumstances, and we actually came out, and then I think that's the best part. I'm really looking forward to the release of it, and let's do it again. We'll do it again. Thank you. It's amazing. Thank you so much, sir. Raghu sir. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಪ್ರೆಸ್ ಮೀಡಿಯಾದವರು ಮತ್ತು ಮಾಧ್ಯಮ ಮಿತ್ರದವರು ಮತ್ತು ಸೋಷಿಯಲ್ ಮೀಡಿಯಾದವರು ಮತ್ತು ನನ್ನ ಎಂಟೈರ್ ಸಿನಿಮಾ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ. ಹಾಗೆ ಗುರುಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ, ಇದೊಂದು ಅದ್ಭುತವಾದಂಥ ಸಿನಿಮಾ ಅಂತ ನಾನು ಹೇಳ್ಬೋದು. ಯಾಕೆಂದರೆ ನನಗೆ ಫೋನ್ ಮಾಡಿದಾಗ, ಸರ್ ನಿಮಗೆ ಕನ್ನಡ ಮತ್ತು ತಮಿಳು ಎರಡೂ ಮ್ಯಾನೇಜ್ ಮಾಡ್ಬೋದಾ ಅಂದರು. ಓಕೆ ಸರ್ ಮಾಡ್ತೀನಿ, ತಮಿಳು ಇಸ್ ಓಕೆ ಫೈನ್, ನಾನು ಕನ್ನಡ ತಮಿಳು ಓಕೆ ಅಂದೆ. ಸೆಟ್ಟಿಗೆ ಹೋದ್ಮೇಲೆ ಗೊತ್ತಾಯ್ತು ಇದು ಮಲಯಾಳಂ ಅಂತ. ಒಂದು ಸತಿ ಫುಲ್ಲು ಸ್ಟಾರ್ಸ್ ಓಡ್ತು. ಯಾಕೆಂದರೆ ಮಲಯಾಳಂ ಮತ್ತು ಹೇಳೋಕ್ಕೆ ಬರಲ್ಲ, ಪ್ರೊನೌನ್ಸಿಯೇಷನೇ ಬರಲ್ಲ ನನಗೆ. ಅಂಥ ಟೈಮಲ್ಲಿ ಸಂತೋಷ್ ಸರ್ ಬಂದು ಹಾಯ್ ಅಂದರು. ಎಸ್ ಸರ್ ಅಂದೆ. ಮಲಯಾಳಂ ಅಂದೆ. ಓಕೆ, ಐ ವಿಲ್ ಟೇಕ್ ಇಟ್, ನೋ ಪ್ರಾಬ್ಲಮ್ ಅಂತ. ಅದೇ ಥರ ಅವ್ರು ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ ನನಗೆ. ಮಲಯಾಳಂ ಡೈಲಾಗ್ ಪೂರ್ತಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಲಯಾಳಂ ಕೂಡ ನಾನು ನಿಮ್ಮಿಂದ ಕಲಿತೆ. ಥ್ಯಾಂಕ್ ಯು. ಹಾಗೆ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರ್ದೇಶನದಲ್ಲಿ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರೊಡ್ಯೂಸರ್ಸ್ ಕೂಡ ನಮ್ಮ ಅವಕಾಶಗಳು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. Thank you, Raghu sir. Thank you so much. Sachin, I appreciate your experience. Hello, good evening all. I am so glad to be a part of this team actually, and Mr. Santosh, he was supporting me from the day one,
and I'm playing a negative character in this movie. So yeah, all the best for Santosh, and let's this movie to be a very successful one. And thank you so much. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರು 4-wheel ಡ್ರೈವಲ್ಲಿ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಒಂದು 2 ಅವರ್ ಟ್ರೆಕ್ಕಿಂಗ್ ಆಯಿತು. ಆ ಬೆಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂಚೂರು ಅಲ್ಲಿ ಶಿವನ ಒಂದು ಲಿಂಗ ಇತ್ತು. ಅದು ನನಗೆ ಯಾಕೋ ಒಂದು ವೈಬ್ರೇಷನ್ ಶುರುವಾಯಿತು. ಸೊ ಆ 2 ಗಂಟೆ ಅಂದರೆ 3 ಗಂಟೆ 3:15 ಬ್ರಹ್ಮ ಮುಹೂರ್ತ ಟೈಮಲ್ಲಿ ನನಗೆ ಒಂದು ಕತೆ ಒಂದು ಥಾಟ್ ಪ್ರಾಸೆಸ್ ಬಂತು. ಅಂದರೆ ನಾವು DJ ಸಂತೋನ ಕತೆ ಮಾಡಿದ್ರೆ ಅವು ಶುಕ್ರವಾರ ಬಂದು ಬಹುಶಃ ಶನಿವಾರನ ಹೋಗ್ಬಿಡುತ್ತೆ. ಸೊ ಕತೆ ಹೇಳಬೇಕು ಅಂತ ಹೇಳಿದ್ರೆ ಹೊಡಿಬೇಕು, ನುಗ್ಗಬೇಕು, ಗೆಲ್ಲಬೇಕು ಅನ್ನೋ ಒಂದು ಛಲ ಅಲ್ಲಿಗೆ ನನಗೆ ಬಂತು. ಸೊ ಬಟ್ ಕತೆ ಇರಲಿಲ್ಲ ನನ್ನ ಜೊತೆ. ಯಾವ ಕತೆ ಮಾಡೋಣ ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮತ್ತೆ ನನಗೆ ಕತೆ ಅನ್ನೋದು ಶುರುವಾಗಿದ್ದು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅಲ್ಲಿ ಇವತ್ತಿಗೂ ಆ ವಿಷ್ಣು ಭಗವಂತನ ಕೆಳಗೆ ಅಲೆಯ ಸೌಂಡ್ ಕೇಳುತ್ತೆ. ಅಲ್ಲಿ ಇವತ್ತು ಆ ಸಮುದ್ರದಲ್ಲಿರುವಂಥ ಮರಳುಗಳು ನಿಮಗೆ ಸಿಗುತ್ತೆ ಅನ್ನೋ ಒಂದು ನನಗೆ ಅಲ್ಲಿ ವೈಬ್ರೇಷನ್ ಶುರುವಾಯಿತು. ಹಾಗೆ ಕತೆ ಹುಡುಕ್ತಾ ನಾನು ಯಾರಿಗೂ ಹೇಳಿದೆ, ಒಂದು ಕಥೆನ ನಾನು ಸೃಷ್ಟಿ ಮಾಡಿಕೊಂಡೆ. ಸೊ ಚೆಂಕೋಲ್ ಭಾಗ 1 ಇದರಲ್ಲಿ ನನ್ನ ಜೊತೆ ನಿಂತಿರುವಂಥ ಗಿರಿಧರ್ ನಮ್ಮ ಕೋ ಡೈರೆಕ್ಟರ್, ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ತೇಜಸ್ ಜಗದೀಶ್ ಅವರು, ನನ್ನ ಜೀವನ್ ನಮ್ಮ ಕೋ ಡೈರೆಕ್ಟರ್, ಇವರೆಲ್ಲ ಸೇರಿ ನಾವು ಒಂದು ಟೀಮನ್ನು ಕಟ್ಟಿ DJ ಸಂತು ಅನ್ನೋ ಕಥೆಯನ್ನು ಶುರು ಮಾಡಿದ್ವಿ. ಶುರು ಮಾಡಿ ನಾವು ಈ ಸಿನಿಮಾದಲ್ಲಿ ನಾವು ಕ್ಯಾರೆಕ್ಟರ್ಸ್ನ ಆಯ್ಕೆ ಮಾಡ್ಕೊಂಡ್ರಿ. ಮೊದಲನೇದಾಗಿ ನನಗೆ ಈ ಕ್ಯಾರೆಕ್ಟರ್ನ ಕೇರಳ ಮತ್ತು ಕನ್ನಡ ಕನೆಕ್ಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ಸ್ ಬೇಕಿತ್ತು. ಹಾಗಾಗಿ ನನ್ನ ತಂದೆ ಪಾತ್ರದಲ್ಲಿ ಮಾಡಿರುವಂಥ ಸುಂದರ್ ಬೀನ್ ಅವರು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನನ್ನ ತಾಯಿ ಪಾತ್ರದಲ್ಲಿ ಮಾಡಿದರು ಅರುಣಾ ಬಾಲರಾಜ್ ಅವರು, ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಆಗಿರುವಂಥ ಫಕ್ರುದ್ದೀನ್, ತುಂಬ ಈಸಿ ಅಂತ ಫಕ್ಕು ಅಂತ ಕರಿತೀವಿ. ನನ್ನ ತಂಗಿ ಕ್ಯಾರೆಕ್ಟರ್ ಮಾಡಿರುವಂಥ ಅದಿತಿ. ಸೊ ಇನ್ನು ಕೇರಳ ಕ್ಯಾರೆಕ್ಟರ್ಸ್ಗೆ ನಮಗೊಂದಿಷ್ಟು ಟೈಮ್ ಆಯಿತು. ಹಾಗಾಗಿ ಮೊದಲನೇ ನಾವು ನಾಯಕಿಯಾಗಿ ಆಯ್ಕೆ ಮಾಡಿದ್ದು ಮಾನಸ್ವಿ ಅವ್ರನ್ನ. ಮಾನಸ್ವಿ ಅವರು ತುಂಬ ಶಿ ಇಸ್ ಅ ಸ್ಟೂಡೆಂಟ್, ವೆರಿ ಯಂಗ್ ಆ್ಯಂಡ್ ಹಾರ್ಟ್. ಅವ್ರ ತಾಯಿ ಶಿ ವಾಂಟ್ಸ್ ಅ ಡಾಟರ್ ಟು ಬಿ ದ ಬೆಸ್ಟ್ ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಇದ್ದಾರೆ. ಅದು ಹಾಕಬೇಕು, ಮುಂದೆ ಹೋಗಬೇಕು ಅಂತ. ನಾನು ಅವ್ರನ್ನ ಆಫೀಸಲ್ಲಿ ಮೀಟ್ ಆದಾಗ, ನಾನು ಕತೆ ಹೇಳಿದಾಗ ಮಹಿಮಾ ಕ್ಯಾರೆಕ್ಟ್ರು ಮಲಯಾಳಂ ಮಾತಾಡಬೇಕು ಅಂದಾಗ ಅವ್ರ ಫ್ಯಾಮಿಲಿಯಲ್ಲಿ ಅರ್ಧ ಮಲಯಾಳಂ ಇದ್ದಾರೆ. ಹಾಗಾಗಿ ನನಗೆ ಒಂಚೂರು ಬ್ಲೆಸ್ ಆಯಿತು. ಬಟ್ ಮಾನಸ್ವಿ ಥರ ತೋರಿಸ್ಬಾರ್ದು, ಸೀರಿಯಲಲ್ಲಿ ನೋಡಿರೋ ಥರ ಕಾಣಬಾರ್ದು ಅಂತ ನಾನು ನಿರ್ಧಾರ ತೊಗೊಂಡಿದ್ದೆ. ಸೊ ಹಾಗಾಗಿ ನಾನು ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡ್ತಾ ಮಾನಸ್ವಿಗೆ ಅದು ಯಾವ ಶಕ್ತಿನೋ ಗೊತ್ತಿಲ್ಲ, ಆ ಲಂಗ ದಾವಣಿ ಹಾಕಿ ಅವ್ರಿಗೆ ಕೇರಳ ಅಟ್ಯಾಕ್ ಕೊಟ್ಟಾಗ ಆಕೆ ನನಗೆ ಗೊತ್ತಿಲ್ಲದೇನೆ ಮಹಿಮಾ ಆಗಿ ಶುರು ಮಾಡಿಬಿಟ್ರು. ಸೊ ಇವತ್ತು ನೋಡ್ತಿರುವಂಥ ಈ ಮಾನಸ್ವಿ ಅದು ಮಹಿಮಾ ಆಗಿ ಸಂಪೂರ್ಣವಾಗಿ ನಮ್ಮ ಟೀಸರಲ್ಲಿ ಕಾಣಿಸ್ಕೊಳ್ತಾರೆ. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್, ಥ್ಯಾಂಕ್ ಯು ಸೋ ಮಚ್, ಲವ್ ಎಫರ್ಟ್. ಈ ಮಾನಸಿಕ ಕ್ಯಾರೆಕ್ಟರ್ ಆದಮೇಲೆ ನನ್ನ ದೇವಿ ಕೇರಳದ ಒಂದು ಕನೆಕ್ಟಿವಿಟಿಗೆ ಚೆರಕೆಲ್ ಅನ್ನೋದು ಈಗಲೂ ಒಂದು ಕಿಂಗ್ಡಮ್ ಈ ಕೇರಳದಲ್ಲಿದೆ. ಆ ಕಿಂಗ್ಡಮ್ ಬಗ್ಗೆ ನಾನು ಕತೆ ಬರೆದಿರೋದು. ಸೊ ಚೆರಕೆಲ್ನ ರಾಜ ಅಂದರೆ ಶಾಪ ಮೋಕ್ಷ ಇಲ್ಲದಿರುವಂಥ ಒಂದು ಕುಟುಂಬ, ಯಾರೂ ಅಲ್ಲಿ ನೆಮ್ಮದಿ ಇಲ್ಲ ಅನ್ನೋ ಕುಟುಂಬಕ್ಕೆ ಒಬ್ಬ ದೊಡ್ಡ ಸ್ಥಾನ. ಆ ಸ್ಥಾನವನ್ನು ತುಂಬೋದಕ್ಕೆ ನನಗೆ ಗೌರವವಾಗಿ ನೋಡೋದಕ್ಕೆ ಆ ಒಂದು ಗ್ರ್ಯಾಂಡರ್ ಇರೋಕ್ಕೆ ಒಬ್ಬರು ಹುಡುಕ್ತಿದ್ದೆ. ಹಾಗಾಗಿ ನನ್ನ ಆತ್ಮೀಯ ಗೆಳೆಯ, ನಾನು ಹಲವಾರು ವರ್ಷಗಳ ಹಿಂದೆ ಮೀಟ್ ಮಾಡಿರೋ ಗೆಳೆಯ, ಪಾಪ್ಕಾರ್ನ್ ಮಂಕಿ, ಟಗರು, ಆ ಥರ ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಮನಸ್ಸಿಗೆ ಗೆದ್ದಿರುವಂಥ ನಮ್ಮ ಎಲ್ಲರ ಪ್ರೀತಿಯ ಮೈಸೂರು ನಂದನ್ ಫೋನ್ ಮಾಡಿದೆ. ನಂದ ಆವಾಗ ಸೀರಿಯಲ್ ಮಾಡ್ತಿದ್ರು. ನಂದ ಆ ಒಂದು ಚೆರಕೆಲ್ ತಂಬುರ ಅನ್ನೋ ಕ್ಯಾರೆಕ್ಟರ್ನ ಹೇಗೆ ಮಾಡ್ತಾನೋ ಇಲ್ವೋ, ಯಾಕಂದರೆ ನಂದಂಗಿರುವಂಥ ಒಂದು ಗ್ರೇಸ್ ಬೇರೆ. ಬಟ್ ಸೆಟ್ಟಿಗೆ ಬಂದಾಗ ನಮ್ಮ ನಂದ ಹೀಲ್ ಕಿಲ್ ಇಟ್, ಆತೆ ಕಂಪ್ಲೀಟ್ ತಂಬುರನಾದರು. ಸೊ ಹಾಗಾಗಿ ಮೈಸೂರು ನಂದ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್. ಈ ಒಂದು ಕ್ಯಾರೆಕ್ಟರ್ಗೆ ಮತ್ತೆ ಜೀವ ತುಂಬೋದಕ್ಕೆ ಅಲ್ಲಿ ಆ ರಾಣಿಯ ಮಗಳಾಗಿ ಒಂದು ಪಾತ್ರವನ್ನು ಬೇಕಿತ್ತು. ಹಾಗಾಗಿ ನನಗೆ ಕೇರಳದ ಕಡೆಯಿಂದ ಒಂದು ಕ್ಯಾರೆಕ್ಟರ್ ಬೇಕು. ಹುಡುಕ್ತಾ ಇರೋ ಟೈಮಲ್ಲಿ ನನಗೆ ಶರಣ್ಯ ಅವರು ಸಿಕ್ಕಿದ್ರು. ಶರಣ್ಯ ಅವರು, ಶಿ ಇಸ್ ಅ ವೆರಿ ಸಕ್ಸಸ್ಫುಲ್ ಮಾಡೆಲ್ ಆ್ಯಂಡ್ ಅ ಪ್ರಾಮಿಸಿಂಗ್ ಆ್ಯಕ್ಟ್ರೆಸ್ ಇನ್ ಮಲಯಾಳಂ ಇಂಡಸ್ಟ್ರಿ. ಈ ಕಥೆಯನ್ನು ಕೇಳಿ ಈವನ್ ಇನ್ ದ ಲಾಸ್ಟ್ ಮಿನಿಟ್ ಶಿ ಕೇಮ್ ಡೌನ್ ಫ್ರಮ್ ಕೇರಳ ಆ್ಯಂಡ್ ಈ ಪಾರ್ವತಿಯನ್ನೋ ಪಾತ್ರಕ್ಕೆ ಜೀವ ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶರಣ್ಯ ಫಾರ್ ದ್ಯಾಟ್, ಬೀಯಿಂಗ್ ಪಾರ್ಟ್ ಆಫ್ ಇಟ್. ಆಮೇಲೆ ಈ ಕತೆಗೆ ಒಂದು ಕನೆಕ್ಟಿವಿಟಿ ಇದೆ. ಈ DJ ಸಂತು ಅನ್ನೋ ಕತೆ ಹೋಗ್ತಾ ಬದಲಾಗ್ತಾನೆ. ಅದೇನಾಗ್ತಾನೆ ಅದು ಕಥೆಯಲ್ಲಿ ಗೊತ್ತಾಗುತ್ತೆ. ಆ ಕತೆಗೆ ಮಾರ್ಗದರ್ಶಿ ಒಂದು ಪವರ್, ಒಂದು ಎನರ್ಜಿ, ಅದು ಕನೆಕ್ಟ್ ಮಾಡೋದಕ್ಕೆ ನನಗೆ ಬೇಕಾಗಿರುವಂಥ ಒಂದು ಸುಂದರವಾದ ಪವರ್ಫುಲ್ ಕ್ಯಾರೆಕ್ಟರ್ ನಾನು ಬರೆದಿರುವಂಥ ದೇವಿ ಕ್ಯಾರೆಕ್ಟರ್. ಚೆರಕೆಲ್ ದೇವಿ ಇದೆ, ಇಲ್ಲ, ಕಾಣುತ್ತೆ, ಕಾಣಲ್ಲ, ಆ ಥರ ಒಂದು ರಹಸ್ಯ ತುಂಬಿರುವಂಥ ಒಂದು ಕಾಡಿಗೆ ಸುರಕ್ಷೆ ಮಾಡಿರುವಂಥ ಒಂದು ದೇವಿ ಬೇಕಿತ್ತು. ಅದಕ್ಕೆ ನನಗೆ ಒಂದು ಒಳ್ಳೆ ಫೇಶಿಯಲ್ ಸ್ಟ್ರಕ್ಚರ್ ಮತ್ತು ಆ ಬಾಡಿ ಲ್ಯಾಂಗ್ವೇಜನ್ನು ಕ್ಯಾರಿ ಮಾಡುವಂಥ ಒಂದು ಬ್ಯೂಟಿಫುಲ್ ಪಾತ್ರ ಬೇಕಾಗಿತ್ತು.
ಅದನ್ನು ಸಂಪೂರ್ಣವಾಗಿ ಮನಸಾರಿ ಹೇಳ್ತೇನೆ ತುಂಬಿರುವಂಥ ಅಕ್ಷಿತಾ ಬೋಪಾಯ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಯು ಲುಕ್ ಫಿನಾಮಿನಲ್. ನಾನು ಅಕ್ಷಿತಾ ಬೋಪಾಯ್ ಅವರು ಇವ್ರು ಮಾಡಿರುವಂಥ ಕಮರ್ಷಿಯಲ್ ಸಿನಿಮಾನೆಲ್ಲ ಎರೇಸ್ ಮಾಡಿ ಇದೊಂದು ಡಿವೋಷನಲ್ ಡಿವೈನ್ ಸಿನಿಮಾದ ತರಬೇಕು ಅಂತ, ಅದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅವರ ದೇವಿ ಪಾತ್ರದಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಈ ಸಿನಿಮಾಗೆ ಕತೆ ಹೇಳಬೇಕು, ಈ ಒಂದು ಹಿನ್ನೆಲೆ, ಈ ಕತೆ ಹೇಗೆ ಶುರುವಾಯಿತು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ನಾನು ಚೆರಕೆಲ್ದು 1943 ಇದ್ದಿರುವಂಥ ರಾಣಿಗಳು ಹೇಗಿರ್ತಾರೆ ಆ ಒಂದು ಪಾತ್ರದಲ್ಲಿ ಕತೆ ಹೇಳುವಂಥ ಒಂದು ಪಾತ್ರಕ್ಕೆ ಜೀವ ತುಂಬಿರುವಂಥ ನಮ್ಮೆಲ್ಲರ ಪೂಜಾ ಶೆಟ್ಟಿ ಮುಖಾಂತರ ಈ ಚೆರಕೆಲ್ ಏನೋ ಕತೆ ಶುರು ಆಗುತ್ತೆ. ಈ ಕತೆಗೆ ನಾವು ಕತೆ ಸೃಷ್ಟಿ ಮಾಡಿದಾಗ ಇದಕ್ಕೊಂದು ಗ್ರೇ ಶೇಡ್ ಬೇಕೇ ಬೇಕು. ನನಗಂತೂ ಒಳ್ಳೆ ಫ್ರೆಂಡ್ ಇದ್ದಾರೆ, ಮಾಂತೇಶ್ ಅವ್ರ ಜೊತೆ ಇದ್ದಾರೆ, ಮಣಿ ಇದ್ದಾರೆ. ಬಟ್ ಗ್ರೇ ಶೇಡ್ ಕ್ಯಾರೆಕ್ಟರ್ನ ತುಂಬೋದಕ್ಕೆ ನನಗೆ ಮೋಹನ್ ಲಾಲ್ ಮಾಡಿರುವಂಥ ಆನಂದಮುರ ಅನ್ನೋ ಸಿನಿಮಾದಲ್ಲಿ ಕೆಲವೊಂದು ಕ್ಯಾರೆಕ್ಟರ್ ತುಂಬ ಕಿಲ್ಲರ್ ಆಗಿ ಬರ್ತಿದ್ರು, ಒಬ್ಬ ರೈಟರ್ ಪರ್ಸ್ಪೆಕ್ಟಿವ್. ಆ ಒಂದು ಫುಲ್ಫಿಲ್ಮೆಂಟ್ ಮಾಡೋದಕ್ಕೆ ಒಂದು ಕ್ಯಾರೆಕ್ಟರ್ ನೋಡುತ್ತಿದ್ದೆ. ಅದನ್ನು ಸಂಪೂರ್ಣವಾಗಿ ತೋರಿಸ್ತಿರುವಂಥ ವಿಜಯ್, ಇ ಡಿಡ್ ಅ ಫಿನಾಮಿನಲ್ ಜಾಬ್, ಥ್ಯಾಂಕ್ ಯು ಸೋ ಮಚ್. ಅವರಿಗೆ ತಮ್ಮ ಮಗನಾಗಿ ಮತ್ತೊಂದು ಗ್ರೇ ಶೇಡ್ ಕತೆ ಹೇಳುವಂಥ ಸಚಿನ್, ಹಿ ಈಸ್ ಅ ಮಾಡೆಲ್, ಈಸ್ ಗೆಟಿಂಗ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ, ಹ್ಯಾಸ್ ಗಾಟ್ ಅ ಪೊಟೆನ್ಷಿಯಲ್. ಸೊ ಥ್ಯಾಂಕ್ ಯು ಸಚಿನ್ ಫಾರ್ ಫಿಲ್ಲಿಂಗ್ ದಟ್ ಅಪ್ ಆ್ಯಂಡ್ ಯು ಡಿಡ್ ಎ ಗ್ರೇಟ್ ಜಾಬ್. ಆಮೇಲೆ ಇದಕ್ಕೆಲ್ಲ ನಡುವೆ ಮಲಯಾಳಂ ಮತ್ತು ಕನ್ನಡಕ್ಕೆ ಒಂದು ಬ್ರಿಡ್ಜ್ ಬೇಕಲ್ಲ ಮಾತಾಡೋಕ್ಕೆ, ಆ ಬ್ರಿಡ್ಜೇ ನಮ್ಮೆಲ್ಲರ ಪ್ರೀತಿಯ ರಘು ಅವರು. ಸೊ ಅವ್ರಿಗೆ ಅರ್ಧ ಮಲಯಾಳಂ ಬರುತ್ತೆ, ಬಟ್ ಅರ್ಧ ಕನ್ನಡ ಬರುತ್ತೆ. ಬಟ್ ಸಿನಿಮಾದಲ್ಲಿ ಅವರು ಮಲಯಾಳಂ ಕುಟುಂಬದಲ್ಲಿದ್ದರೂ ಅವರು ಅಪ್ಪುಟ ಕನ್ನಡದವರು. ಸೊ ಇದು ಸಿನಿಮಾ ಆಯಿತು. ಈಗ ಸಿನಿಮಾ ಆದಾಗ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನಗೆ ಎಷ್ಟು ಶಕ್ತಿ ಇದೆ, ನನಗೆ ತಿಳಿದಿರೋ ವಿಷಯಗಳಿಂದ ಸಿನಿಮಾ ಶುರು ಮಾಡೋಕ್ಕೆ ಹೋದೆ. ಅಂದರೆ ಹಲವಾರು ಚಾಲೆಂಜಸ್ ಇತ್ತು, ದಿನ 80 ಜನ 90 ಜನ ಆರ್ಟಿಸ್ಟು. ಬಟ್ ಜಗದೀಶ್ ಅವರು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ತುಂಬ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ಟಾಕ್ಸಿಕಲ್ಲಿ ಬ್ಯುಸಿ ಇದ್ದರು, ಒಂದು ಬಾಸ್ ಜೊತೆ ಬ್ಯುಸಿ ಇದ್ದರು, ಹಾಗಿದ್ರೂ ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಸಿನಿಮಾದಲ್ಲಿ ಬಂದಿರುವಂಥ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಂಡರ್ಫುಲ್ ಟೀಮ್. ಇವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನೂ ಡೈರೆಕ್ಟ್ರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕೋನ್ ಅನ್ನೋ ಸಿನಿಮಾದಲ್ಲಿ ಬರೀ ಆರ್ಯನ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದರಲ್ಲಿ ಹಾಕಿರೋದು, ಡೈರೆಕ್ಟೆಡ್ ಬೈ ಆರ್ಯನ್ ಸಂತೋಷ್ ಇನ್ನು ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನು ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕೋನ್ ಸಿನಿಮಾದಲ್ಲಿ ನನ್ನ ಹೆಸರು ಕೆಳಗೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ DJ ಸಂತು ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂಥ ಸುಂದರವಾಗಿರುವಂಥ ಹೆಣ್ಮಕ್ಳನ್ನ ಮತ್ತು ಈ ಸಿನಿಮಾ ಹೋಗುವಂಥ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುವೆಟ್ ಸಾಂಗ್ ಬೇಕಿತ್ತು. ಆ ಡುವೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವಾಗ ತಾನೇ ಶುರು ಮಾಡ್ತಿದ್ರು. ಸೊ ಆ ಈ ಪ್ರಮೋದ್ ತುಂಬ ಡಿಫ್ರೆಂಟ್ ಇದ್ದಾರೆ. ಹಲವಾರು ಕಾಂತಾರ ಈಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್. ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದು ಅಷ್ಟೇ ಹಂಬಲ್. ಅವ್ರ ಮದುವೆ ಬ್ಯುಸಿ ಇದ್ರು, ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ನನಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡುವೆಟ್ ಲಿರಿಕ್ಸ್ ಬರೆದುಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟಾ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಟಾ ಟು. ಈಗ ಸಿನಿಮಾಗೆ ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕು ಅಂದರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಒಂದು ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನು ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವರನ್ನು ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂಥ ಬಜೆಟ್ ಇಲ್ಲ, ಬಟ್ ಆದರೂ ಅವ್ರು ಬೇಕು ಅನ್ನೋ ಒಂದು, ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವ್ರನ್ನ ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಹೇಳ್ದಂಗೆ ಬ್ಯುಸಿ ಇದ್ದೀನಿ ಹಾಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಆಯ್ತು ಹೋಯ್ತು. ಸರಿ ಇವನು ನಾನು ಬಿಡಲ್ಲ ಅಂತ ಚೇಸಲ್ಲಿ. ಬಟ್ ದುಡ್ಡು ಒಂದು ಕಡೆ ಇರಲಿ, ನನಗೆ ಸಿಕ್ಕಿರುವಂಥ ಆ ಶಾರದಾ ವಿತ್ ಹಿಮ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಈಸ್ ಸೋ ಬ್ಯೂಟಿಫುಲ್. ಅವರು ತೋಟಕ್ಕೆ ಹೋಗಿದ್ದೀನಿ, ಅವ್ರ ಮನೆ ಕುಟುಂಬದವ್ರು ಮೀಟ್ ಆಗಿದ್ದೀನಿ. ಐ ಆಮ್ ಸೋ ಬ್ಲೆಸ್ಡ್. ನಾನು ಹೇಗೆ ಈ ಸಿನಿಮಾಗೆ ನಾಯಕ, ಹಾಗೆ ನನ್ನ ಪ್ರೀತಿಯ ಅಣ್ಣ ಮಣಿಕಾಂತ್ ಕದ್ರಿ ಅವರು ಈ ಸಿನಿಮಾದ ನಾಯಕ ಅಂತ ಹೇಳಕ್ಕೆ ಬಿಡ್ತೇನೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್. ಈಗ ಇಷ್ಟೆಲ್ಲ ಕಷ್ಟಪಟ್ಟಾಗ ನಾನು ಈ ಸಿನಿಮಾನ ಮುಂದೆ ತೊಗೊಂಡೋಗ್ಬೇಕು ಅನ್ನೋದಕ್ಕೆ ನನಗೆ ಒಂದು ಶಕ್ತಿ ಬೇಕಿತ್ತು. ಆ ಸಿನಿಮಾದ ಶಕ್ತಿ ಪೋಸ್ಟ್ ಪ್ರೊಡಕ್ಷನ್ ಮುಖಾಂತರ ನಾನು ತುಂಬ ಒಂದು ವುಮನ್, ಯು ಕ್ಯಾನ್ ಬಿ ಎ ಪವರ್ ಹೌಸ್.
ನಾನು ತುಂಬ ನಾನು ಕಳೆದ 10-15 ವರ್ಷದಿಂದ ನಾನು ತುಂಬ ರೆಸ್ಪೆಕ್ಟಬಲ್ ನೋಡ್ತಿರುವಂಥ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ಕೆ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರಿ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತು ಅಕ್ಕಗೆ ಇಂಥ ಕತೆ ರಾಜಲಕ್ಷ್ಮಿ ಇಂಥ ಕಥೆಯನ್ನು ಸಪೋರ್ಟ್ ಮಾಡೋದಕ್ಕೆ ಮಾಡಿಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ ಈಸ್ ಡ್ಯಾನ್ಸ್ ಡಿ ಪುನೀತ್ ಅಪ್ಪು ನನಗೆ ತುಂಬ ಫೇವ್ರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದು ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂಥ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳ್ತಾ 3 ಪಾಯಿಂಟರ್ಸಲ್ಲಿ ಒಂದು ವಿಷಯ ಹೇಳಿ ಮುಗಿಸ್ತಾರೆ. ಇವತ್ತು ಬಂದಿರುವಂಥ ಸೋಷಿಯಲ್ ಮೀಡಿಯಾದವ್ರಿಗೆಲ್ರಿಗೂ ಮತ್ತೊಮ್ಮೆ ಮೊದಲನೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ತೀನಿ. ಸೊ ಹಾಗಾಗಿ ಚೆಂಕು ನನ್ನ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಇತ್ತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತು ಒಂದು ಶುರುವಾತ್ ಇರಬೇಕು. ಆ ಶುರುವಾತ್ ಆಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋಯಿಂದ. ನನ್ನ ಸಿನಿಮಾದ ಆಡಿಯೋ ರೈಟ್ಸ್ ತೊಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡನ್ನು ಕೇಳಿ ಅವ್ರು ಯಾವ ನನ್ನ ಕೈ ಜೋಡಿಸಿದ್ರು, ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ. ಹಾಗಾಗಿ ಆನಂದ್ ಅವರು ಇಷ್ಟು ಟೀಮ್ ಕಡೆಯಿಂದ ಸಪೋರ್ಟ್ ಮಾಡೋರು ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇದ್ದೀವಿ. ಭಾಗ 2ರಲ್ಲಿ ಈ ಚೆಂಕು ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ ರಾಜನ ಕತೆ, ಒಬ್ಬ ರೈಸ್ ತುಂಬಿರುವಂಥ ಒಂದು ಕಿಂಗ್ಡಮ್ನ ಕತೆ, ಅದು ಚೆಂಕೋರನ ಕತೆ. ಹಾಗಾಗಿ ನನಗೆ, ನನ್ನ ಕನಸಿಗೆ ನನ್ನ ನಂಬಿ ಸಪೋರ್ಟ್ ಮಾಡೋ ನಿಮ್ಮೆಲ್ರಿಗೂ ಈ ನಿಮ್ಮ ಸಂತು ಮತ್ತೊಮ್ಮೆ ಮನಸಾರೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಎಲ್ರಿಗೂ ಒನ್ಸ್ ಅಗೇನ್ ಸಾರಿ ಫಾರ್ ದ ಡಿಲೇ. ಲವ್ ಯು ಆಲ್ ಫಾರ್ ಚೆಂಕೋ. ಥ್ಯಾಂಕ್ ಯು ಸೋ ಮಚ್. Thank you so much, ma'am. ದಂಡವೋ ಅಥವಾ ರಾಜದಂಡವೋ ಇವತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ನಡೀತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನನ್ನ ಕರಹಸ್ತದಿಂದ ಈ ಕೇಕನ್ನು ಕಟ್ ಮಾಡೋದಕ್ಕಿಂತ ತಾವು ಮಾಡೋದೇ ಕರೆಕ್ಟ್. ನೀವು ಬರೀತಾಯಿ ಎಲ್ಲರ ಜೊತೆ ಸೇರಿಸೋದು, ಅದು ಇನ್ನೂ ಒಳ್ಳೆಯದು, ಶಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಇದೆಲ್ಲ ಖುಷಿಯ ಜೊತೆಗೆ ಒಂದು ಸ್ವೀಟ್ ಸೆಲೆಬ್ರೇಷನ್ ಕೂಡ ಈಗಷ್ಟೇ ಆಗಿದೆ. ಸೊ ನಮ್ಮ ಸಿನಿಮಾ ಜುಲೈಯಲ್ಲಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು ಅಂತ ವಿನಂತಿಸ್ತಾ ಇದ್ವಿ. ನಮ್ಮ ಜೊತೆಯಾದಂತಹ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಮತ್ತೊಮ್ಮೆ ಗುರುಗಳಿಗೆ ಅನಂತ ವಂದನೆಗಳು. ನಮ್ಮ ಇಡೀ ಚಿತ್ರತಂಡವಾಗಿ ಪ್ರಜ್ವಲ್ ದೇವರಾಜ್ ಸರ್ ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಇದೀಗ ಇಡೀ ತಂಡದ ಜೊತೆಗೆ ಒಂದು ಗ್ರೂಪ್ ಫೋಟೋ. ಯಾರಾದರೂ ಕೇಳದೇ ಇರಲಿ, ಪ್ಲೀಸ್ ಜಾಯಿನ್ ಅಸ್. ಸರ್ ಸಂತೋಷ್ ಸರ್, ಸಂತೋಷ್. And we would like to thank JVM Farmlands, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಧನುಶೇಖರ್ ಅವರಿಗೆ ಧನ್ಯವಾದಗಳು. ಪಾರ್ಟ್ನರ್ ವರುಣ್ ಅವರಿಗೆ ವಂದನೆಗಳು. CEO ಶಿವಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ ಬಿಹಾಫ್ ಆಗಿ ಬಂದಿರುವಂತಹ ಯೋಗೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ದೀವಿ.